ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೈಕರ್ ಹವ್ಯಕ. ಸೊ ಈಗ ಗುರುಗುಂಟೆಪಾಳ್ಯ ಸಿಗ್ನಲಲ್ಲಿದ್ದೀನಿ. ಇವತ್ತಿನ ರೈಡ್ ಬಂದು ನನ್ನ ಹೋಮ್ ಟೌನ್ ಸಿರ್ಸಿಗೆ. ಟೈಮ್ ಆಲ್ರೆಡಿ 5:40. ಅರೌಂಡ್ 415 ಕಿಲೋಮೀಟರ್ಸು ಬ್ಯಾಂಗ್ಳೂರಿಂದ. ಸುಮಾರು ಒಂದು 6 hours ಬೇಕೇನೋ. ಐ ಥಿಂಕ್ ಇವತ್ತು ರೋಡ್ ಫುಲ್ ಖಾಲಿ ಇರುತ್ತೆ ಅನ್ಕೋತೀನಿ. ಆಲ್ಮೋಸ್ಟ್ 6 ಆಗ್ತಾ ಬಂತು. ಇವತ್ತು ಶುಕ್ರವಾರ, ಅದಕ್ಕೇ ರೋಡ್ ಖಾಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ. ನಾನು ರೀಸೆಂಟಾಗಿ ಒಂದು ಮೈಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ರೂಮ್ ಮ್ಯಾಟು ಸಜೆಸ್ಟ್ ಮಾಡಿ ಅವನೇ ಗಿಫ್ಟ್ ಮಾಡ್ದ ನನಗೆ, ತಗೋ ಇನ್ಮೇಲಾದರೂ ಕಂಟೆಂಟ್ ಕರೆಕ್ಟಾಗಿ ಮಾಡು ಅಂತ. ಓಕೆನಾ? ಸೊ ನೋಡ್ತಾ ನೋಡ್ತಾ ಪಾರ್ಲೆ ಟೋಲ್ ಬಂದ್ವಿ. ನೋ ಸ್ಟಾಪಿಂಗ್, ಹೋಗ್ತಾ ಇರೋದು ಇವತ್ತು. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಮೇಕ್ ಇಟ್ ಬೆಟರ್. ನೋಡಿ, ಈ ಥರ ಡಾರ್ಕ್ ಇರೋ ಜಾಗದಲ್ಲೆಲ್ಲ ಫಾಗ್ ಲ್ಯಾಂಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದರದ್ದು ಇನ್ನೊಂದು ಫೀಚರ್ ಇದೆ. ಸಾರಿ, ಇದು ವೈಟ್ ಲೈಟು ಫುಲ್ ಥ್ರೋ ಬೀಳುತ್ತೆ ಸ್ಟ್ರೈಟು. ಇದು ಬೆಟರು. ಬೆಂಗಳೂರು ಟು ತುಮಕೂರು ಹೈವೇ ಏನಿದೆ ಕರೆಂಟ್ಲಿ ಕನ್ಸ್ಟ್ರಕ್ಷನಲ್ಲಿದೆ. ಇದನ್ನು 2 lane ಟು 3 lane ಆಗಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಸೊ ಇದು ಆಲ್ಮೋಸ್ಟ್ 1 year ಹತ್ತತ್ರ ಆಯಿತು ಅನಿಸುತ್ತೆ. ಇದು ಎಲ್ಲ ಫುಲ್ ಸರ್ವಿಸ್ ರೋಡಿಗೆ ಬಿಟ್ಟು ಮೇನ್ ರೋಡೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆ ಡೈವರ್ಷನ್. ತುಮಕೂರು ತನಕ ಹೋಗೋದು ಅಬ್ಬಾ ಹೆಡೇಕ್. ಅರ್ಲಿ ಮಾರ್ನಿಂಗ್ ಆದರೆ ಸ್ವಲ್ಪ ಓಕೆ, ವೆಹಿಕಲ್ಸ್ ಕಮ್ಮಿ ಇರುತ್ತೆ, ಹಿಂಗೋ ಹೋಗ್ಬೋದು. ಈ ಗಾಡಿನ ಸಿಟಿಲಿ ಓಡಿಸೋದು ಒಂಥರ ಮಜಾ ಆದರೆ ಹೈವೇಲಿ ಇನ್ನೊಂಥರ ಮಜಾ. ಹೈವೇಲಿ ಕ್ವಿಕ್ ಶಿಫ್ಟರ್ ಒಳ್ಳೆ ಆಟ ಆಡ್ಬೋದು, ಏನು ಕ್ಲಚ್ ಮುಟ್ಟೋ ಕೆಲಸನೇ ಇಲ್ಲ. ಹಂಗೆ ನೋಡೋಕೆ ಹೋದರೆ ಇವ್ರು KTM ಅವ್ರು ಕೊಟ್ಟಿರೋದು ಈ ಸೆಗ್ಮೆಂಟಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ನೋಡಿ, ಕ್ಲಚ್ಚೇ ಮುಡ್ತಿಲ್ಲ, ಈಸಿ ಡೌನ್ ಶಿಫ್ಟ್,
ಒನ್ಸ್ ಯು ಡನ್ ಫುಲ್ ಅಪ್ ಶಿಫ್ಟ್. ಕೆಲವು ಟೈಮ್ ಈ ಥರ ಜರ್ಕ್ ಕೊಡುತ್ತೆ. ಏನಕ್ಕೆ ಅಂದರೆ ನನ್ನ ಇವಾಗ ಟಾಪ್ ಬಾಕ್ಸ್ ಇದೆ, ಅದು ಸ್ವಲ್ಪ ವೆಯ್ಟ್ ಇದೆ. ಆ ಥರ ಕೇಸಲ್ಲೂ ಸ್ವಲ್ಪ ಜರ್ಕ್ ಫೀಲ್ ಆಗುತ್ತೆ ನಿಮಗೆ. ಬಟ್ ಓಕೆ, ಅದರಿಂದ ಏನು ನಿಮ್ಗೆ ಎಫೆಕ್ಟ್ ಏನಿಲ್ಲ. ಅದರಲ್ಲಿ ರೈಡ್ ಬೈ ವೈಯರ್ ಇದೆ. ಸೊ ಇವರು ಇ ಸಿ ಯುಗೆ ಟ್ಯೂನ್ ಮಾಡಿ ಕ್ವಿಕ್ ಶಿಫ್ಟರ್ ಹಾಕ್ಬಿಟ್ಟಿದ್ದಾರೆ. ಕ್ವಿಕ್ ಶಿಫ್ಟರ್ ಅಂತ ಏನು ಡೆಡಿಕೇಟೆಡ್ ಮಾಡೆಲ್ ಇಲ್ಲ ಇದಕ್ಕೆ. ಓಹೋ ಓಕೆ, ಹೋಗ್ಬೋದು. ನಂದು ಇದೊಂದು ಮಿರರ್ ಒಂದು ತುಂಬ ಲೂಸ್ ಆಗಿದೆ. ಎಷ್ಟು ಸಲ ಟೈಟ್ ಮಾಡಿದ್ರೂ ಅದು ಟೈಟೇ ಆಗ್ತಾಯಿಲ್ಲ. ಅದೊಂದು ಚೇಂಜ್ ಮಾಡೋ ಪರಿಸ್ಥಿತಿ ಬಂದಿದೆ ಮೋಸ್ಟ್ಲಿ. ಫಾಗ್ ಲ್ಯಾಂಪ್ ಇದೆ ಪರ್ಪಸ್ಸು, ನೀಟಾಗಿ ರೋಡ್ ಕಾಣಿಸುತ್ತೆ. ಅದು ಒಂದು ಪೇರ್ ಲೋವರ್ಗೆ ಇಟ್ಬಿಟ್ರಂತೂ ಕ್ಲೀನ್ ವಿಸಿಬಿಲಿಟಿ ರೋಡ್ದು. ಇಲ್ಲಾಂದರೆ ಈ LED ಹೆಡ್ಲೈಟಲ್ಲಿ, ವೈಟ್ ಲೈಟಲ್ಲಿ ರೋಡ್ ಏನೂ ಕಾಣಿಸಲ್ಲ. ಅದು ಸುಮ್ಮನೆ ಇದೆ, ಥ್ರೋ ಇದೆ ಅಂತ ತೋರ್ಸೋಕ್ಕಷ್ಟೇ. ಅದೇನು ಯೂಸ್ ಆಗಲ್ಲ ಅದು. ಇದು ಯಾವುದಿದೆ ತುಮಕೂರು ನೆಕ್ಸ್ಟ್ ಬರೋ ಟೋಲು? ಏನು ಹಿಂಗೆ ಹೊಡಿತಾವ ಇವನು? ಟ್ರಕ್ ಇದೆಯಾ? ಓಹ್, ಇವನೆಲ್ಲೋ ಜಾಗನೇ ಇಟ್ಟಿಲ್ಲ. ಒಂದು ಜನರಲ್ ಕ್ರಾಸ್ ಚೆಕ್ ಬೇಕಂತ. ಆಲ್ ಗುಡ್. ಎಲ್ಲೂ ಏನೋ ಇದು ಕಾಣಿಸ್ತಾ ಇಲ್ಲ. ಆಲ್ ಗುಡ್. ಆಲ್ರೆಡಿ ಬೆಳಕಾಗೋಯ್ತು ಇವತ್ತು. ಯಾಕೆ ಅಂದರೆ ಟೈಮ್ ಆಲ್ರೆಡಿ 6:20 ತುಮಕೂರು ಬರೋ ತನಕ. 1 hour later. ಇವಾಗಷ್ಟೇ ಚಳ್ಳಗೇರಿ ಟೋಲ್ ಪ್ಲಾಜಾ ಕ್ರಾಸ್ ಮಾಡಿದೆ. ಜಸ್ಟ್ ಚಿತ್ರದುರ್ಗದಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿದವನು ಮತ್ತೆ ನಾನ್ ಸ್ಟಾಪ್, ಎಲ್ಲೂ ಸ್ಟಾಪೇ ಕೊಟ್ಟಿಲ್ಲ. ಟೈಮ್ ಆಲ್ರೆಡಿ 9 ಆಯಿತು. ಆಲ್ಮೋಸ್ಟ್ ರಾಣೆಬೆನ್ನೂರು ಹತ್ತತ್ರ ಬಂದೆ. ಬೆಳಗ್ಗೆ ಎದ್ದಾಗ ಚೆನ್ನಾಗಿ ಹಸುವಾಗಿತ್ತು. ಆಮೇಲೆ ಸ್ವಲ್ಪ ಎಷ್ಟೊಂದು 6-7 ಆಗ್ತಿದ್ದಂಗೆ ಹಸುವು ಹೋಗಿದ್ದು. ಇವಾಗ್ಲೂ ಹಸುವಿಲ್ಲ. ಅದಕ್ಕೇ ಮತ್ತೇನು ಬ್ರೇಕ್ಫಾಸ್ಟ್ ಏನು ಮತ್ತೇನು ಸ್ಟಾಪ್ ಕೊಡೋದು ಅಂತ ಕಂಟಿನ್ಯೂ ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ 9ಗೆಲ್ಲ ನಾನು ರಾಣೆಬೆನ್ನೂರು ಕ್ರಾಸ್ ಆಗ್ತಾಯಿದ್ದೀನಿ. ಯೂಶ್ವಲಿ ವೀಕೆಂಡಲ್ಲಿ ಹೊರಟ್ರೆ ಟ್ರಾಫಿಕ್ ತುಂಬ ಜಾಸ್ತಿ.
ಇವತ್ತು ಹೈವೇ ಅದೆಷ್ಟು ಖಾಲಿ ಇದೆ ಅಂದರೆ ಯಪ್ಪ. ಸೋ ಫಾರ್ 305 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 110 ಕಿಲೋಮೀಟರ್ಸ್ ಹೋಗಬೇಕು ನಾನು. ಲೋ ಫ್ಯೂಲು ಆಲ್ರೆಡಿ ಬಂದಿದೆ. ಹಾವೇರಿ ಕ್ರಾಸ್ ಆದ ತಕ್ಷಣ ಎಲ್ಲಾದರೂ ಫ್ಯೂಯಲ್ ಹಾಕಿಸ್ಕೊಂಡು ಒಂದು ಸ್ಟಾಪ್ ಕೊಡಬೇಕು. ಯೂಶ್ವಲಿ ಏನಾಗುತ್ತೆ ಅಂದರೆ, ನೀವು ಈ ಥರ ದೊಡ್ಡ ದೊಡ್ಡ ಹೈವೇಲಿ ಕಂಟಿನ್ಯೂಸ್ ಆಗಿ ಸ್ಪೀಡ್ ಮೇಂಟೈನ್ ಮಾಡ್ತಾ ಇರ್ತೀರ. ಆವಾಗ ಸಡನ್ನಾಗಿ ನೀವು ಸಿಂಗಲ್ ರೋಡಿಗೆ ಸ್ವಿಚ್ ಆದ ತಕ್ಷಣ ನಿಮ್ಮ ಮೈಂಡು ಅದೇ ಇದರಲ್ಲಿ ಕೂತಿರುತ್ತೆ. ಸೊ ಅದೇ ಸ್ಪೀಡ್ನೇ ಕೀಪ್ ಅಪ್ ಮಾಡ್ತೀರಾ. ಸಿಂಗಲ್ ಹೈವೇಸಲ್ಲಿ ಆ ಥರ ಆವಾಗ ಸಡನ್ನಾಗಿ ಸ್ಪೀಡಿಂಗ್ ಮಾಡೋದ್ರಿಂದ ಆಮೇಲೆ ಅದಿನ್ನೇನೋ ಟರ್ನ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು 5-10 ಮಿನಿಟ್ಸ್ ಬ್ರೇಕ್ ಕೊಟ್ಟು ಒಂದು ಸ್ವಲ್ಪ ನೀರು ಕುಡಿದು ಆ ಥರ ಏನಾದರೂ ಮಾಡಿಕೊಂಡು ಹೊರಟ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿ ಒಂದು ಇದಕ್ಕೆ ಸೆಟ್ ಆಗುತ್ತೆ. ಆವಾಗ ನೀವು ಆರಾಮಾಗಿ ಹೋಗ್ಬೋದು. ಈ ಥರ ಅಲ್ಲಿ ಇಲ್ಲಿ ಒಂದು ಎರಡು ಟ್ರಕ್ಸ್ ಇದೆ ಬಿಟ್ಟರೆ ಇವತ್ತು ಬೇರೆ ಏನು ವೆಹಿಕಲ್ಸ್ ಇಲ್ಲ. ಅಷ್ಟು ಖಾಲಿ ಇತ್ತು ರೋಡ್ ಇವತ್ತು. ಇನ್ನೊಂದು 50 ಕಿಲೋಮೀಟರ್ಸ್ ಮನೆ. ಈ ರೋಡಲ್ಲಿ ತುಂಬ ಅಂದರೆ ಎಲ್ಲೆಲ್ಲಿಂದನೋ ಬರ್ತಾರೆ. ಸೊ ಬೇಗ ಕವರ್ ಮಾಡೋಕ್ಕಾಗಲ್ಲ ಈ ರೋಡ್ನ. ಇಲ್ಲೊಂದು ಸ್ವಲ್ಪ ಫ್ಯೂಲ್ ಹಾಕ್ಸ್ಕೊಂಬಿಡೋಣ. ಮತ್ತು ಮನೆಯಿಂದ ಸ್ವಲ್ಪ ಸಿಟಿ ಸ್ವಲ್ಪ ದೂರ ಆಗುತ್ತೆ. ಅದಕ್ಕೇ ಪೆಟ್ರೋಲ್ ಸಿಗೋದು ಮತ್ತೆ ಕಷ್ಟ. ನನಗೆ ಕರೆಕ್ಟಾಗಿ ನಾನು ಮನೆಗೆ ಹೋದರೆ ನೆಕ್ ಟು ನೆಕ್ ಆಗಿಬಿಡುತ್ತೆ. ಹಂಗಾಗಿ ಒಂದು 5 ಲೀಟರ್ಸ್ ಹಾಕ್ಸ್ಕೊಂಡೆ ಸಾಕು ಅಂತ ಜಾಸ್ತಿ ಹಾಕ್ಸೋಕ್ಕೆ ಹೋಗಿಲ್ಲ. ನಮ್ಮೂರಲ್ಲಿ ಇವಾಗ ನಾಟ್ ಶಿರ್ಸಿ, ಬಟ್ ನಮ್ಮ ಊರು ಸ್ವಲ್ಪ ಹೊರಗೆ ಸಿಟಿಯಿಂದ. ಸೊ ನಮ್ಮೂರಲ್ಲಿ ಇವಾಗ ಆಲೆ ಮನೆ ಫೇಮಸ್ಸು. ಈ ಟೈಮಲ್ಲಿ ಎಲ್ಲಿ ನೋಡಿದ್ರೂ ಕಬ್ಬು ಕಡಿತಾ ಇರ್ತಾರೆ, ಆಲೆ ಮನೆ ಆಗ್ತಾ ಇರತ್ತೆ, ಬೆಲ್ಲ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಮನೆಗೆ ಹೋದರೆ ಯಾವಾಗ ನೋಡಿದ್ರೂ ಕಬ್ಬಿನಲ್ಲಿ ಕುಡ್ಕೊಂಡಿರ್ಬೋದು ಮನೇಲಿ. ಬೆಂಗಳೂರು ಟು ಹಾವೇರಿ ಏನೋ ಒಂದೊಳ್ಳೆ ಪೇಸ್ ಹೊಡ್ಕೊಂಡು ಬಂದಾಯಿತು. ಇಲ್ಲಿ ಇದು ನೋಡಿ, ಇಲ್ಲಿಂದ ಮನೆ ತನಕ ಹೋಗೋದೇನಿದೆ, ಅಯ್ಯೋ ಥೂ. ಇಲ್ಲಿಂದ ಅಲ್ಲಿ ತನಕನೂ ಫುಲ್ ಕನ್ಸ್ಟ್ರಕ್ಷನ್ನು, ಧೂಳು, ಅದೇನೇ ಇಲ್ಲಿ ರೋಡೇ ಇಲ್ಲ ಆ್ಯಕ್ಚುಲಿ. ಅಲ್ಲಲ್ಲಿ ಒಂದೊಂದು ಸ್ವಲ್ಪ ಮಾಡಿಟ್ಟಿದ್ದಾರೆ. ಇಲ್ಲಿಂದ ಇನ್ನೊಂದು ಎಷ್ಟು 30 ಕಿಲೋಮೀಟರ್ಸ್ ಇದೆ ಶಿರ್ಸಿ. ಫುಲ್ ಇದೇ ಥರ ವರ್ಸ್ಟ್ ರೋಡು.
ಧೂಳು ಧೂಳು. ಯಾವ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲಪ್ಪ ಇಲ್ಲಿ, ಆ ಥರ ಮಾಡಿಟ್ಟಿದ್ದಾರೆ ರೋಡ್ನ. ಹಿಂದ್ಗಡೆ ಟಾಪ್ ಬಾಕ್ಸ್ ಇರೋದ್ರಿಂದ ಜಾಸ್ತಿ ಇದು ಮಾಡೋಕ್ಕೂ ಆಗಲ್ಲ. ಜಾಸ್ತಿ ಇದು ಮಾಡಿದ್ರೆ ಅದರದ್ದೆಲ್ಲರೂ ರಿವಿಟ್ಸ್ ಕಟ್ಟಾಗಿ ಅದಿನ್ನೊಂಥರ, ಆಮೇಲೆ ಯಾರಿಗೆ ಬೇಕು. ಅದಕ್ಕೇ ನಾರ್ಮಲಾಗೇ ಹೋಗ್ತಾ ಇದ್ದೀನಿ, ಏನು ಸ್ಯಾಡಲ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಎಷ್ಟೋ ಜನ ಸೊರಬ, ಬನವಾಸಿ ಆ ಥರ ಡಿಟೂರ್ ಮಾಡ್ಕೊಂಡೆಲ್ಲ ಬರ್ತಾರೆ. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಒಳ್ಳೆ ಗೋಡೆ ಕಡ್ದಂಗೆ ಗಟಾರ್ ಮಾಡಿಟ್ಟಿದ್ದಾರೆ ಅಷ್ಟು ಹೈಟು. ಇದನ್ನ ಇನ್ನು ಯಾವಾಗ ಫಿಲ್ ಮಾಡಿ ಯಾವಾಗ ಇಲ್ಲಿ ಟಾರ್ ಹಾಕ್ತಾರೋ ಅಯ್ಯಪ್ಪ. ನೆಕ್ಸ್ಟ್ ಟೈಮ್ ಮನೆಗೆ ಬರೋಷ್ಟ್ರಲ್ಲಾದರೂ ಮಾಡಿದರೆ ಸಾಕಿತ್ತಪ್ಪ ಅದನ್ನ. ಅಲ್ಲಿಷ್ಟು ಮಾಡಿದ್ದಾರೆ, ಇಲ್ಲಿನ ಮುಂದೆ ಏನೂ ಮಾಡಿಲ್ಲ ಇಲ್ಲಿ. ಸೊ ಹೆಂಗೆಂಗೋ ಮಾಡಿ ಅದೊಂದು 20 ಕಿಲೋಮೀಟರ್ ಫುಲ್ ಹಾಳಾಗಿರೋ ಸ್ಟ್ರೆಚ್ನ ತಪ್ಪಿಸಿ ಡಿಟೂರ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಊರ ಹತ್ರ ಬಂದೆ. ಇಲ್ಲಿ ತನಕ ವಿಡಿಯೋದಲ್ಲಿದ್ದೀರಾ, ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ನ ಕಮೆಂಟಲ್ಲಿ ಹಾಕಿ ಡ್ರಾಪ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ ಅಂತ ಹೇಳ್ತಾ ಸಿಗ್ತೀನಿ ನಿಮ್ಗೆಲ್ರಿಗೂ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಸಿ ಯು, ಬಾಯ್.